SP ಸಾಹೇಬರು ಬಂದಿದ್ದಾರೆ. ಆಮೇಲೆ ನಮ್ಮ DS ಸಾಹೇಬರು ಬಂದಿದ್ದಾರೆ. ಯಾಕಂದರೆ ಇವತ್ತು ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸಾಹೇಬರು ಎಲ್ಲೋ ಅರ್ಜೆಂಟಾಗಿ ಹೋಗ್ಬೇಕೇನೋ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಪೊಲೀಸ್ ಸಾರ್ ವಿಲ್ ಓಪನ್. I request our SP to open the Baba Saheb Ambedkar photo. Jai Bhim! Jai Bhim! Jai Bhim! Jai Bhim! Jai Bhim! And Magesh to honoring our Superintendent of Police. அப்படியே அங்கே நில்லுங்கப்பா. சுகா எல்லாம் அங்கேயே நில்லுங்க. Ready. Now I request Monisha Jayanti Ramesh BE ex MC Mr. Ramesh to honor him. Please bring Councillor Ramesh. Next. ನಿಮ್ಮ ಸಮಾಜದ ಏನು ಎಫೆಕ್ಟ್ ಆಗುತ್ತೆ, ಹೇಗೆ ಚೇಂಜ್ ಆಗುತ್ತೆ, ನಿಮ್ದು ಜವಾಬ್ದಾರಿ ಕೂಡ ಇರುತ್ತೆ. ಸೊ ಯಾವುದೇ ರೀತಿಯಿಂದ ಈ ಥರ ಯಾರು ಡ್ರಗ್ಸ್ ಮತ್ತೆ ಜಾಸ್ತಿ ಆಲ್ಕೋಹಾಲಿಸಮ್ ಬೇರೆ ಏನಾದ್ರು ರೌಡಿ ಆಕ್ಟಿವಿಟಿ ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಾರೆ ಅದು ಟಾಲರೇಟ್ ಮಾಡಿಬಿಡಿ. ನೀವು ಕೂಡ ನಮಗೆ ಸಹಯೋಗ ಕೊಡಿ. ನಾವು ಖಂಡಿತ ನಿಮಗೆ ಎಲ್ಲ ಸಹಾಯ ಮಾಡ್ತೀವಿ, ಕಾನೂನು ರೀತಿಯಿಂದ ಎಲ್ಲ ಸಹಾಯ ಮಾಡ್ತೀವಿ. ಈಗ ನಮ್ಮ KGFಗೆ ರೌಡಿ ಫ್ರೀ ಪ್ಲಸ್ ಡ್ರಗ್ ಫ್ರೀ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಅಲ್ಲಿ ಸೆಕ್ಯೂರಿಟಿ ಸ್ವಲ್ಪ ಈಗ ಓಕೆ ಕಡಿಮೆ ಆಗಿದೆ, ಮತ್ತೆ ಅವರು ಬರಬಾರ್ದು, ಅದಕ್ಕೆ ನೀವು ಕೂಡ ನಮಗೆ ಸಹಾಯ ಕೊಡಬೇಕು. ಮತ್ತು ಯಾರು ರೌಡಿ ಇದ್ದಾರೆ ಅವರಿಂದ ನೀವು ಬೆದರಲಿಕ್ಕೆ ಅವಶ್ಯಕತೆ ಇಲ್ಲ. ಯಾರು ನಿಮಗೆ ತೊಂದರೆ ಕೊಡ್ತಾರೆ, ಏನಾದರೂ ಸಮಸ್ಯೆ ಕೊಡ್ತಾರೆ, ತಕ್ಷಣ ನಮಗೆ ಮಾಹಿತಿ ಕೊಡಿ. ನಾವು ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್, ಲೀಗಲಿ ಸ್ಟ್ರಿಕ್ಟ್ ಆ್ಯಕ್ಷನ್ ವಿಲ್ ಟೇಕ್ ಸೊ ದ್ಯಾಟ್ ದೇ ಕ್ಯಾನ್ ನಾಟ್ ಡೂ ಅಗೇನ್. ಎಲ್ಲ ಹೆಣ್ಮಕ್ಳು ಕೂಡ ಬಹಳ ಜನ ಇದ್ದಾರೆ. ನಿಮಗೆ ಯಾರು ತೊಂದರೆ ಕೊಡ್ತಾರೆ, ಏನಾದರೂ ಸಮಸ್ಯೆ ಇರುತ್ತೆ, ನೀವು ಆರಾಮಾಗಿ ನಮಗೆ ಹೇಳ್ಬೋದು. ನಾವು ಪೂರ್ತಿ ನಿಮಗೆ ಎಲ್ಲ ಸಹಾಯ ಮಾಡ್ತೀವಿ. ಮತ್ತೊಂದು ಸಲ ನಾವು ಹೇಳ್ತೀವಿ, ಬಾಬಾ ಸಾಹೇಬ್ ಇಸ್ ವೆರಿ ಗ್ರೇಟ್ ಪರ್ಸನ್. ಅವ್ರದ್ದು ಏನು ಪ್ರಿನ್ಸಿಪಲ್ಸ್ ಇದೆ, ಏನು ಸಿದ್ಧಾಂತಗಳಿವೆ, ಅದು ನೀವು ಪಾಲನೆ ಮಾಡಿ, ನಿಮ್ಮ ಮಕ್ಕಳಿಗೆ ಹೇಳಿ ಏನೇನಿದೆ. ಸೊ ಅದು ನೀವು ನಿಮ್ಮ ಲೈಫಲ್ಲಿ ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಗುಡ್ ಸಕ್ಸಸ್ ಆ್ಯಂಡ್ ಪ್ರೋಗ್ರೆಸ್. ಸೊ ಎಜುಕೇಷನ್, ಬೆಸ್ಟ್ ಎಜುಕೇಷನ್, ಯು ಶುಡ್ ಮೇಕ್ ದಟ್ ಪಾರ್ಟ್. KGFಯಲ್ಲಿ ಎಜುಕೇಷನ್ ವೈಸ್ ಇಟ್ಸ್ ವೆರಿ ಗುಡ್ ಪ್ಲೇಸ್. ಎಲ್ಲ ಚೆನ್ನಾಗಿ ಎಜುಕೇಷನ್ ಪಡಿತಾರೆ. ಲಿಟ್ರಸಿ ರೇಟ್ ಇಸ್ ಆಲ್ಸೋ ವೆರಿ ಗುಡ್. ಎವ್ರಿಬಡಿ ಇಸ್ ಗುಡ್ ಇನ್ ಇಂಗ್ಲೀಷ್ ಆ್ಯಂಡ್ ಸೋ ಮೆನಿ ಟೀಚರ್ಸ್ ಆಲ್ಸೋ ಕಮ್ ಫ್ರಮ್ ಹಿಯರ್. ಸೊ ಅದೆಲ್ಲ ಯೂಟಿಲೈಸ್ ಮಾಡಬೇಕು. ನೀವು ಬೆಂಗಳೂರು ಪಕ್ಕದಲ್ಲಿ ಇದೆ, ಸೊ ಜಾಬ್ ಆಪರ್ಚುನಿಟಿ ಕೂಡ ಇಲ್ಲಿ ಈ ಭಾಗದಲ್ಲಿ ಕೂಡ ಮೇ ಬಿ ಇನ್ ಫ್ಯೂಚರ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ನೀವು ಎಜುಕೇಷನಲ್ಲಿ ಫೋಕಸ್ ಮಾಡಿ. ನಿಮ್ಮ ಮಕ್ಕಳಿಗೆ ಯಾರು ಟೀನೇಜಲ್ಲಿದ್ದಾರೆ, 18 ವರ್ಷ ಪಕ್ಕದಲ್ಲಿದ್ದಾರೆ, ಅವಾಗ ನೀವು ಬೈಕ್ ಕೊಡ್ತೀರಿ, ಯಾವುದು ಏನು ವೇಸ್ಟ್ ಮಾಡಬೇಡಿ. ಸೊ ಅವರು ಓಕೆ
ಏನು ಜೆನ್ವಿನ್ ಇದೆ ಅವ್ರಿಗೆ ಮೋಟಿವೇಶನ್ ಮಾಡಿ ಕೊಡಿ, ಬಟ್ ಅವ್ರಿಗೆ ಶಿಕ್ಷೆ ಎಜುಕೇಶನ್ ಹೇಳಿದ್ರು SP ತರ ಇದ್ರೆ ಹೆಂಗಿತ್ತು ನೋಡಿ, ಈಗ ಒಂದು ಹೀರೋ ತರ ಸುತ್ತಾಡ್ತಾ ಇದ್ರು ಮಕ್ಕಳ ಜೊತೆಯಲ್ಲಿ. ಇದೇ ಫಸ್ಟ್ ಟೈಮ್ ನಾವು ನೋಡಿರೋದು ಈ ತರ ನಮಗೆ ಒಂದು ಒಳ್ಳೆ SP ಸಿಕ್ಕಿದ್ದಾರೆ. ಏನು ಈಗ ಏನೇನು ನಡೀತಾ ಇದೆ ಈಗ ನಮ್ಗೆ KGF ಅಲ್ಲಿ ಎಲ್ಲ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಎಷ್ಟು ಕೇಳ್ಕೊಂಡ್ರು ಆ ತರ ಅವ್ರಿಗೆ ಸಹಕಾರ ಕೊಟ್ಟು ನಾವು KGF ಅನ್ನ ದೊಡ್ಡ ಮಟ್ಟದಲ್ಲಿ ಉಳಿಸ್ಕೊಂಡು ನಾವು ಯಂಗ್ಸ್ಟರೆಲ್ಲ ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೋಬೇಕೆಂದು ಅವರ ಅಡ್ವೈಸ್ ಪ್ರಕಾರ ನಾವು ಮಾಡ್ತೀವಿ ಸರ್. ವಿಲ್ ಟ್ರೈ ಸರ್. ಆಮೇಲೆ ನಮ್ಮ DSP ಸಾಹೇಬರು ಅವ್ರ ಬಗ್ಗೆನೂ ನಮಗೆ ಚೆನ್ನಾಗಿ ಗೊತ್ತಿರ್ತದೆ. ಇವರು ಹೇಳೋ ಥರ ಅವ್ರು 2 ಕಣ್ಣುಗಳು ನಮಗೆ ಆ ಥರ ನಮಗೆ ಒಳ್ಳೆ ಸಹಕಾರ ಮಾಡಿ KGF ಅನ್ನ ಎಲ್ಲ ಡ್ರಗ್ಸ್ ಮತ್ತು ರೌಡಿಸಮ್ ಎಲ್ಲ ಕಡಿಮೆ ಆಗೋದು ಎಲ್ರಿಗೂ ಗೊತ್ತು. ಅದು ಈಗ ಇಬ್ಬರಿಂದಾನೇ ಆಗಿರೋದು. ಈಗ DSP ಸಾಹೇಬರನ್ನ ಒಂದೆರಡು ಮಾತಾಡಬೇಕೆಂದು ದಯವಿಟ್ಟು ಕೇಳ್ಕೊಂಡು. ವೇದಿಕೆ ಮೇಲೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ SP ಸರ್ ಆದಂತಹ ಶಿವಾಂಶ ವಿಷ್ಣು ಸರ್ ಅವರೇ, ಮತ್ತು ಮೇಡಮ್ ರವರೇ, ಮತ್ತು ಇಲ್ಲೆಲ್ಲ ಇತರೆ ಗಣ್ಯರೇ, ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರೇ ಅಂತ ಬಂದರೆ, ಇವತ್ತು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಇಡೀ ದೇಶದ ಹೆಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ಪುಟ್ಟ ಹಳ್ಳಿಯಿಂದ ಹಿಡಿದು ಇಡೀ ದೇಶ, ನಮ್ಮ ಪ್ರಪಂಚದಾದ್ಯಂತ, ಇಡೀ ದೇಶ ಅಲ್ಲ ಪ್ರಪಂಚದಾದ್ಯಂತ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಕ್ಕಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಈ ಒಂದು ಖುಷಿಯ ಒಂದು ಸಂತೋಷದ ಒಂದು ಸಮಯವನ್ನು ಅನುಭವಿಸ್ಬೇಕಂತ ಹೇಳ್ತಾ ಮೊದಲನೇದಾಗಿ ಕೇಳ್ಕೊತೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳೊಂದಿಗೆ ಇವತ್ತು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಕ್ಕಂತಹ ನಿಮ್ಮೆಲ್ಲ ನೆಚ್ಚಿನ SP ಸರ್ ಅವರು ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಸಹೃದಯಿ, ಅಷ್ಟೇ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂತಹ ಮನಸ್ಥಿತಿ ಉಳ್ಳವರು. ಅದಕ್ಕೆ ಕಾರಣ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಂತ ಒಂದು ಧ್ಯೇಯ, ಅದನ್ನು ಪ್ರಥಮ ಆದ್ಯತೆಯನ್ನು ಅವರು ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ KGF ನಗರ ನಿಮ್ಮೆಲ್ಲರೂ ಗೊತ್ತಿದೆ. ಇದು ಇತಿಹಾಸವನ್ನು ಕೆದಕೋತಾ ಹೋದರೆ KGF ನಗರ ಯಾವ ಸ್ಥಿತಿಯಿಂದ ಈಗ ಯಾವ ಸ್ಥಿತಿಗೆ ಬಂದಿದೆ ಅಂತೇಳಿ ನಮ್ಮೆಲ್ಲರಿಗೂ ಅನುಭವ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ SP ಸಾಹೇಬರನ್ನ ಈ ಒಂದು KGF ಜನತೆ ಅತ್ಯಂತ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಹ್ವಾನಿಸಿದ್ದೀರಿ. ಮತ್ತು ಅವರ ಮುಖ್ಯ ಉದ್ದೇಶ ಈ ನಗರ ಶಾಂತಿಯಲ್ಲಿರಬೇಕು. ಕಾನೂನು ಸುವ್ಯವಸ್ಥೆಗೆ ಯಾರಾದರೂ ಕೈ ಹಾಕಿದ್ರೆ ಅವ್ರನ್ನ ಯಾವ ರೀತಿ ಬೆಂಡ್ ಮಾಡಬೇಕು ಅಂತ ಹೇಳಿ ಅವರ ಒಂದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಅವರ ಒಂದು ಶೈಲಿ ಗೊತ್ತಿದೆ. ಆ ಒಂದು ಕೆಲಸಕ್ಕೆ ನಿಮ್ಮೆಲ್ಲರ ಒಂದು ಒಳ್ಳೆ ಸಹಕಾರವನ್ನು ನಾನು ಮೊದಲನೇದಾಗಿ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಈ ಒಂದು KGF ನಗರವನ್ನು ರೌಡಿ ಮುಕ್ತ ಮತ್ತು ಗಾಂಜಾ ಮುಕ್ತವನ್ನಾಗಿ ಮಾಡಲು, ಮತ್ತು ಸಮಾಜದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಬೆದರಿಕೆ ಹಾಕಿ ದುಡ್ಡು ವಸೂಲು ಮಾಡಿ ಇನ್ನೊಬ್ಬರ ಬಡವರ ಒಂದು ಇದನ್ನು ರಕ್ತ ಹೀರ್ತಕ್ಕಂತಹ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲು ನಿಮ್ಮೆಲ್ಲರ ಸಹಕಾರ ನಮಗೆ ಬಹಳ ಅತ್ಯಂತ ಮುಖ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರವನ್ನು ಕೋರುತ್ತಾ ತಾವೆಲ್ಲರೂ ಏನೀಗ ಮಾನ್ಯ SP ಸಾಹೇಬ್ರು ನಿಮಗೆಲ್ಲ ಗೊತ್ತಿದೆ, ನೀವೊಂದು ಕಾಲ್ ಮಾಡಿದ್ರೆ ಅವನು ಯಾವುದೇ ಒಂದು ಹೆಣ್ಮಗಳಿರಲಿ ಯಾವುದೇ ಒಂದು ಇದರಲ್ಲಿ ಕಣ್ಣೀರು ಹಾಕ್ಕೊಂಡು ಪೊಲೀಸ್ ಠಾಣೆಗೆ ಅವರು ಬರಬಾರ್ದು, ಪೊಲೀಸ್ ಠಾಣೆಗೆ ಬಂದವರು ಖುಷಿಯಿಂದ ಹೋಗಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡಿದ್ದಾರೆ. ಆ ರೀತಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅದಕ್ಕೆ ಅವರು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರೋದು ನಿಮ್ಮೆಲ್ಲರ ಹೆಮ್ಮೆ ಅಂತ ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಇವತ್ತು ಇವತ್ತು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಎಲ್ಲರಿಗೂ ಸನ್ಮಾನ ಮಾಡಿದಿರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ನನ್ನ ಒಂದು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನಕ, ಜೈ ಭೀಮ್. Any problem you have? Any problem you are facing here, you can help? No, sir. We are very glad to welcome you here. Thank you, thank you. We are gathered to see you. ಎಲ್ಲಿಂದ ನೀವು ಬಂದ್ರೆ ನಮ್ಗೆ ತುಂಬಾ ಸಂತೋಷ ಸರ್. ಟಿವಿಯಲ್ಲಿ ನೋಡಿದ್ವಿ ಸರ್, ಎಲ್ಲೆಲ್ಲಿ ಮನೆಗೆ ಯಾರ್ಯಾರು ಹೋಗಿದ್ರಿ, ಯಾರ್ಯಾರು ರೌಡಿಸಮ್ ನೋಡಿದ್ವಿ, ಯಾರ್ಯಾರು ಅಭ್ಯಾಸ ಮಾಡಿದ್ದೀವಿ ಎಲ್ಲ ಇದ್ದಾರೆ ಸರ್.
ಎಲ್ಲ ನೋಡಿ ತುಂಬಾ ಇದೆ ಸರ್, ತುಂಬಾ ಸಂತೋಷ ಯಾರು ಸರ್. ಚೆನ್ನಾಗಿದ್ದಾರೆ, ಸ್ವಲ್ಪ ಇರ್ತಾರೆ ಎಲ್ಲ ದಯವಿಟ್ಟು ನಮ್ಮ ಮೈನ್ಸ್ ಮನೆ ಮಾತ್ರ ಪರ್ಮನೆಂಟ್ ಮಾಡಿಬಿಡಿ ಅದು ಒಂದೇ ಪ್ರಾಬ್ಲಮ್ ಸರ್. ಈ ಮಾಡಿದ್ರೆ ಹೇಗೆ ಮಾಡಿದ್ರೆ ಆಗುತ್ತೆ ಸರ್. ಸುಲಭವಾಗಿ ಬರಲ್ಲ, ಅದು ನಮ್ಮ ಕಡೆಯಿಂದ ನಾವು ಕೊಡ್ತೀವಿ ಸರ್. 26 years ಆಯ್ತು ಸರ್ VRS ಆಗಿ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಕಷ್ಟ ಸರ್ ನಮಗೆಲ್ಲ. ಅದೇ ಮನೆ ಮಾತ್ರ ನಿಮಗೆ ರಿಕ್ವೆಸ್ಟ್ ಮಾಡಿ ಒಂದು ಲಂಚ ಕೊಟ್ಟಿದ್ರೆ ಅದೇ ನಮ್ಗೆ ಓಕೆ, ಥ್ಯಾಂಕ್ ಯು ಸರ್. Today I'm going to tell Dr. B.R. Ambedkar quite I like the religion that teaches liberty, equality and fraternity. Life should be great rather than wrong. Be educated, be organized and be agitated. Jai Bhim. Thanks. அடுத்தபடியாக நம்ம சிறப்பு மார்கரெட் ஃபுட் பிரைவேட் லிமிடெட் அவர்களை ஓரிரு வார்த்தை பேசும்படி. புத்தாண்டு நல்வாழ்த்துக்கள் பிளஸ் டாக்டர் அம்பேத்கர் அவரின் 135th year birthday celebrations. இதில் கலந்து கொள்வதில் எனக்கு மிக மகிழ்ச்சி. இந்த எல்லோரும் வந்து எஸ்பி சார், எஸ்பி சார் சேஃப்டி ஆஸ் வெல் அஸ் a great place to live in அப்படின்ற கேஜிஎஃப் உருவாக்குறதுக்காக நிறைய முயற்சிகள் எடுத்துக்கொண்டு இருக்கிறார்கள். அதற்கு நம்முடைய பாராட்டுகள் எப்போதுமே இருக்கும். இதோடு சேர்த்து ஆரோக்கியத்தை குறித்தும் இங்கு பேச வேண்டும் என்றுதான் என்னை அழைத்தார்கள். நான் செய்து கொண்டிருப்பது விவசாயம் பிளஸ் பிரைமரி ப்ராசஸிங் ஆஃப் மில்லட்ஸ். இந்தியாவில் சிறுதானியங்கள் எவ்வளவு பெரியது என்பதை நாம் மொத்தமாக பார்க்கும் பொழுது தெரியும். அந்த ஏன்ஷியன்ட் இந்தியா நமக்கு ஆரோக்கியத்தை நிறைவாக கொடுத்திருந்தது. அரிசியை சாப்பிடுவதாலேயோ சுகரை சாப்பிடுவதாலேயோ இல்ல மைதா இல்ல சால்ட் எந்த ஒரு வெள்ளை பொருளும் நம்மளுக்கு ஆரோக்கியத்தை கொடுக்காது. கம்பையும் அரிசியும் பக்கத்துல வச்சு பார்த்தா 35% அரிசிக்கு போகும், 85% கம்புக்கு போகும். எல்லா லேடிஸ் இங்க இருக்கிறீங்க, உங்க ஆரோக்கியத்துக்கு இந்த கம்பு அவ்வளோ ஹெல்ப் பண்ணும். டிவியில நீங்க பாப்பீங்க, ரீல்ஸ்ல பாப்பீங்க, ஃபேஸ்புக்ல பாப்பீங்க. சிறுதானியங்கள் சுகர் ஆகட்டும், கேன்சர் ஆகட்டும், இல்ல லேடிஸ் ப்ராப்ளம் ஆகட்டும், இதுக்கு எல்லாத்துக்கும் ஒரு விடை கொடுக்கக்கூடிய ஒரு உணவு. இப்போது உணவுடைய அறிவு எல்லாருக்கும் தேவை. முன் நாட்களில் நம் முதியோர்கள் சொல்லிட்டு இருந்தார்கள், பெரியவர்கள் இருந்தார்கள். இப்ப எல்லாமே சேட்டலைட் குடும்பங்களாக மாறிவிட்டது. நம்மளால அந்த அறிவை எடுக்க முடியல. இப்போ நம்ம அந்த அறிவை தெரிஞ்சிட்டு இருக்கோம். விவசாயம் பண்றது, ஆர்கானிக் விவசாயம் பண்றதுனால அந்த கெமிக்கல்ஸ், பாய்சன்ஸ் எதுவுமே நமக்குள்ள வராம பாதுகாக்கிறது தான் என்னுடைய வேலை. உங்க பிள்ளைகள் எப்படி ஆரோக்கியமாக வளரணும் அப்படின்னா இந்த சிப்ஸ், நூடுல்ஸ், பேக்கரி ஐட்டம்ஸ் இதெல்லாம் தடுக்க நீங்க தான் முயற்சி செய்யணும். எது ஒன்றும் ருசிக்கும் பசிக்கும் நீங்க சாப்பிடும் பொழுது யோசித்து சாப்பிட்டு பாருங்கள். அப்பதான் இந்த வருங்கால சந்ததிக்கு நம்ம ஆரோக்கியத்தை கொடுக்க முடியும். இதுதான் நம்முடைய நோக்கமாக இருக்க வேண்டும். நம்மளுடைய எதிர்ப்பு சக்தி நாம் உட்கொள்ளும் உணவு தான் நமக்கு கொடுக்க செய்யும் தவிர நம்ம இந்த ஃபாஸ்ட் ஃபுட் கல்ச்சருக்கு போய் பர்கர், பீட்சா, கிறிஸ்பி சிக்கன் இதையெல்லாம் சாப்பிட்டு ஹாஸ்பிட்டல்ல அட்மிட் ஆகுதான் ஜாஸ்தியா இருக்கே தவிர ஆரோக்கியத்தை நம்ம பார்க்கல. ஆகையால் safety as well as healthy environment is very important to us. I thank the organization as well as the society. Once again. சாமை, குதிரைவாலி, ராகி, கம்பு, சோளம் இதெல்லாம் தான் சிறுதானியங்கள். இதை சாப்பிடுவதனால் நம்ம நீண்ட ஆயுள் கூடுமே தவிர கம்மி ஆகாது. ஃபேக்டரி என்னுடையது இசாயு ஃபுட்ஸ் தாஸ்ரோஸ்ரலியில இருக்கு. இங்கிருந்து பெருமைப்படுகிற விஷயம் என்னவென்றால் G20ல வெரி லீடிங் ப்ராசஸர் ஆஃப் மில்லட்ஸ் அப்படின்னு கேஜிஎஃப்ல இருந்து ரெப்ரசென்ட் பண்ணது நான். பிளஸ் ஈஜிப்டுக்கு போய் சிறுதானியங்களை பற்றி கூறியதும் இங்கிருந்து கேஜிஎஃப்ல இருந்து ஒரு பெண்மணி தான். ஸ்ரீலங்காவுக்கு போய் இந்த சிறுதானியங்களை குறித்து, விவசாயத்தை குறித்து ஒரு அவேர்னஸ் கொடுப்பதிலும் கேஜிஎஃப்ல இருந்து ரெப்ரசென்ட் பண்ணதும் நான். ஸோ அந்த இடத்துல எனக்கு உள்ளது. தேங்க்யூ ஸோ மச். அம்பேத்கர், டாக்டர் அம்பேத்கர் ரைசிங் யூத் ட்ரஸ்ட் சார்பாக அந்த மக்களிಗೆ பேக் ಅನ್ನ ನಾವು ಟ್ರಸ್ಟ್ ಯೂತ್ சார்பாக அவர்களுக்கு அளிக்கிறோம். இப்படி பாரு
Hey, Arunachalem puliya. Hey, Macha. சாப்பாடு ஆனா விடு அங்க பார் தலைவரே சீட்டு குஞ்சு பாரு கீழே முன்னாடி வராதம்மா தாலி பக்கத்துல இல்ல அப்பதான் டோக்கன் யார் அது இது பராட்டிபதி விலமுதிரியத்தை வாங்கி ஒழுகினோம் தேவி ஒழுகணும் ஜாதியை ஒழுகணும் ஒழுகினோம் தேவி ஒழுகினோம் ஒழுகணும் ஜாதியை ஒழுகணும் ஜெய் பீம்